ಮಕ್ಕಳ ಕ್ಯಾನ್ಸರಲ್ಲಿ ರೇಡಿಯೇಷನ್ ಮೂಲಕ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಮಾಹಿತಿ ಕೊಡ್ತೀನಿ. ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಯೂಶ್ವಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಾಗ ಕೀಮೋಥೆರಪಿ ಮತ್ತು ಸರ್ಜರಿ ಮೇನ್ ಟ್ರೀಟ್ಮೆಂಟ್ ಇರುತ್ತೆ. ಅದೇ ಥರ ಕೆಲವು ಕ್ಯಾನ್ಸರ್ಗಳಲ್ಲಿ ರೇಡಿಯೇಷನ್ ಕೂಡ ಬೇಕಾಗ್ಬೋದು. ಸೊ ರೇಡಿಯೇಷನ್ ಅಂದಾಗಲೇ ಜನರಿಗೆ ಭಯ, ಹೆದರಿಕೆ, ತುಂಬ ಹೆದರ್ತಾರೆ. ಮಕ್ಕಳಿಗೆ ರೇಡಿಯೇಷನ್ ಕೊಡ್ಬೋದಾ, ಏನಾಗತ್ತೆ, ಸೇಫ್ ಇದೆಯಾ, ವಾಸಿ ಆಗತ್ತಾ? ಸೊ ಈ ಥರ ಹಲವಾರು ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಇವತ್ತು. ಸೊ ಯೂಶ್ವಲಿ ಯಾವ ಕ್ಯಾನ್ಸರ್ಗೆ ನಾವು ರೇಡಿಯೇಷನ್ ಕೊಡ್ತೀವಿ ಮಕ್ಕಳಲ್ಲಿ ಅಂದರೆ, ಮೋಸ್ಟ್ ಕಾಮನ್ ನಾವು ಬ್ರೈನ್ ಕ್ಯಾನ್ಸರ್ಗೆ ರೇಡಿಯೇಷನನ್ನು ಯೂಸ್ ಮಾಡ್ತೀವಿ. ಬ್ರೈನ್ ಕ್ಯಾನ್ಸರಲ್ಲೂ ಹಲವಾರು ಟೈಪ್ ಬ್ರೈನ್ ಕ್ಯಾನ್ಸರ್ಸ್ ಇರುತ್ತೆ. ಅದರಲ್ಲಿ ಕಾಮನ್ ಆಗಿ ಗ್ಲಯೋಮಾ ಅಂತ ಹೇಳ್ತೀವಿ, ಮೆಡುಲೋಬ್ಲಾಸ್ಟೋಮಾ ಅಂತ ಇನ್ನೊಂದು ಕ್ಯಾನ್ಸರು. ಈ ಥರ ಗ್ಲಯೋಮಾ, ಮೆಡುಲೋಬ್ಲಾಸ್ಟೋಮಾಸ್ಗೆ ರೇಡಿಯೇಷನ್ ಮೂಲಕ ಪೂರ್ತಿ ವಾಸಿ ಮಾಡೋ ಚಾನ್ಸಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ಕೆಲವು ಸಾಫ್ಟ್ ಟಿಶ್ಯೂ ಸಾರ್ಕೋಮಾಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಬೇರೆ ಥರ ಹೆಸರು ಬರುತ್ತೆ. ರ್ಯಾಬ್ಡೊಮಯೋಸಾರ್ಕೋಮಾ ಅಂತ, ಇವಿಂಗ್ ಸಾರ್ಕೋಮಾ ಅಂತ. ಸೊ ಇದು ನಿಮಗೆ ಮೈಯಲ್ಲಿ ಕೆಲವು ಕಡೆ ಗಡ್ಡೆಗಳು ಕಾಣಿಸ್ಕೋಬೋದು, ಅದರಿಂದ ಮಗುಗೆ ತೊಂದರೆ ಆಗ್ತಿರ್ಬೋದು. ಸೊ ಈ ಥರ ಕ್ಯಾನ್ಸರ್ಗಳಿಗೆ ರೇಡಿಯೇಷನ್ ಕೊಡ್ಬೋದು. ಇನ್ನು ಕೆಲವು ಕ್ಯಾನ್ಸರ್ಗಳಿದೆ, ಅದು ಹೊಟ್ಟೆಯಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದು ಸಣ್ಣ ಮಕ್ಕಳಲ್ಲಿ ಹುಟ್ಟಿ ಕೆಲವೇ ತಿಂಗಳಾದಾಗ ಅಥವಾ ಕೆಲವು ವರ್ಷದಲ್ಲೇ ಕಾಣಿಸ್ಕೊಳ್ಳುತ್ತೆ. ವಿಲ್ಮ್ಸ್ ಟ್ಯೂಮರ್ ಅಂತ ಕಿಡ್ನಿದು ಒಂದು ಟ್ಯೂಮರ್ ಕ್ಯಾನ್ಸರ್ ಇದೆ. ನ್ಯೂರೋಬ್ಲಾಸ್ಟೋಮಾ ಅಂತ ಹೊಟ್ಟೆಲಿ ಒಂದು ಕ್ಯಾನ್ಸರ್ ಬರುತ್ತೆ. ಆಮೇಲೆ ಲಿಂಫೋಮಾ ಅಂತ ಇನ್ನೊಂದು ಕಾಯಿಲೆ ಇದೆ. ಲಿಂಫೋಮಾ ಅಂದರೆ ಮೈಯಲ್ಲಿ ಗಡ್ಡೆಗಳು ಕಾಣಿಸ್ಕೋಬೋದು. ಸೊ ಈ ಥರ ಕೆಲವು ಕ್ಯಾನ್ಸರಲ್ಲೂ ಕೂಡ ರೇಡಿಯೇಷನನ್ನು ನಾವು ಉಪಯೋಗಿಸ್ತೀವಿ ವಾಸಿ ಮಾಡೋಕ್ಕೆ. ಸೊ ಎಲ್ಲ ಕಾಯಿಲೆಗಳಲ್ಲೂ ಕಾಮನ್ ಏನು ಅಂದರೆ ರೇಡಿಯೇಷನ್ ಮೂಲಕ ವಾಸಿ ಮಾಡೋ ಅಂಥದ್ದು. ಎಲ್ಲ ಕ್ಯಾನ್ಸರಲ್ಲೂ ರೇಡಿಯೇಷನ್ ಜೊತೆಯಲ್ಲಿ ಕೀಮೋಥೆರಪಿನೂ ಕೊಡಬೇಕಾಗಿ ಬರುತ್ತೆ. ಸೊ ಈ ಕಾಂಬಿನೇಷನ್ ಸರ್ಜರಿ, ರೇಡಿಯೇಷನ್ ಮತ್ತು ಕೀಮೋಥೆರಪಿ ಕಾಂಬಿನೇಷನಲ್ಲಿ ಮಕ್ಕಳ ಕ್ಯಾನ್ಸರ್ನ ವಾಸಿ ಮಾಡ್ಬೋದು. ಸೊ ರೇಡಿಯೇಷನ್ನ ನಾವು ಹೇಗೆ ಕೊಡ್ತೀವಿ ಮಕ್ಕಳಿಗೆ ಅಂದರೆ, ರೇಡಿಯೇಷನ್ ಅನ್ನೋದು ಎಕ್ಸ್ರೇ ಟ್ರೀಟ್ಮೆಂಟ್. ಇದರಲ್ಲಿ ನಿಮಗೆ ನೋವಾಗಲಿ, ಕರೆಂಟು, ಶಾಕ್, ಹೀಟ್, ಬರ್ನಿಂಗ್ ಯಾವ ಥರದ್ದು ತೊಂದರೆ ಆಗೋದಿಲ್ಲ ಮಗುಗೆ ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ. ನಮ್ಮ ಟ್ರೀಟ್ಮೆಂಟ್ ಹೇಗೆ ಅಂದರೆ, ನಾವು ಅಡ್ವಾನ್ಸ್ಡ್ ಟೆಕ್ನಾಲಜಿ ಮೂಲಕ, ಅಡ್ವಾನ್ಸ್ಡ್ ಮಿಷಿನ್ಸ್ ಮೂಲಕ ರೇಡಿಯೇಷನ್ನ ಕೊಡ್ತೀವಿ. ನಮ್ಮ ಹತ್ರ ಇರೋ ಅಡ್ವಾನ್ಸ್ಡ್ ಮಿಷಿನ್ ಏನು ಅಂತ ಹೇಳಿದ್ರೆ ಲೀನಿಯರ್ ಆಕ್ಸಿಲರೇಟರ್ ಅಂತ ಹೇಳ್ತೀವಿ. ಆ ಲೀನಿಯರ್ ಆಕ್ಸಿಲರೇಟರ್ಲೂ ಕೆಲವು ಟೈಪ್ಸ್ ಇರುತ್ತೆ. ನಮ್ಮ ಹತ್ರ ಲೀನಿಯರ್ ಆಕ್ಸಿಲರೇಟರ್ ವಿತ್ ಹೈಪರ್ ಆರ್ಕ್ ಅಂತ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಟ್ರೂ ಬೀಮ್ ಮಿಷಿನ್ ಅಂತಲೂ ಕೂಡ ಹೇಳ್ತೀವಿ ಅದನ್ನು. ಅದ್ರ ಮೂಲಕ ತುಂಬ ಫೋಕಸ್ಡ್ ಆಗಿ ಬರೀ ಕಾಯಿಲೆ ಎಲ್ಲಿದೆಯೋ ಆ ಜಾಗಕ್ಕೆ ಮಾತ್ರ ಫೋಕಸ್ ಮಾಡಿ ರೇಡಿಯೇಷನ್ ಕೊಡ್ಬೋದು. ಅಕ್ಕಪಕ್ಕ ಇರೋ ಆರ್ಗನ್ಸ್ಗೆ ಎಲ್ಲೂ ಹೋಗದೇನೆ ತೊಂದರೆ ಎಲ್ಲಿದೆಯೋ, ಕಾಯಿಲೆ ಎಲ್ಲಿದೆಯೋ ಆ ಪೋರ್ಷನ್ಗೆ ಮಾತ್ರ ನಾವು ರೇಡಿಯೇಷನ್ ಕೊಡ್ಬೋದು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಮಕ್ಕಳು ಮತ್ತು ದೊಡ್ಡವರು ಇಬ್ಬರು ಒಂದೇ ಥರ ಇರೋದಿಲ್ಲ. ಮಕ್ಕಳು ಬೆಳೆಯೋ ಅಂಥ ಆರ್ಗನ್ಸ್ ಇರುತ್ತೆ, ಅವ್ರಿಗೆ ಬೆಳವಣಿಗೆ ನಾರ್ಮಲ್ ಆಗಿರಬೇಕು. ಕ್ಯಾನ್ಸರ್ ವಾಸಿ ಆದ್ರೂ ನಾಳೆ ಅವರಿಗೆ ಅವರ ಬೆಳವಣಿಗೆಯಲ್ಲಿ ಅಥವಾ ಸ್ಕೂಲ್ ಹೋಗೋದಾದ್ರಿ, ಆಟ ಆಡೋದು, ಇದರಲ್ಲಿ ಅಫೆಕ್ಟ್ ಆಗಬಾರ್ದು. ಸ್ಕೂಲ್ ಹೋದಾಗ ಅವ್ರ ಸ್ಟಡೀಸಲ್ಲಿ ಬ್ರೈನಿಗೆ ರೇಡಿಯೇಷನ್ನಿಂದ ಅವರ ಇಂಟೆಲಿಜೆನ್ಸ್ ಕಮ್ಮಿ ಆಗಬಾರ್ದು, ಅವ್ರ ಗ್ರೋತ್ ಕಮ್ಮಿ ಆಗಬಾರ್ದು. ಸೊ ಈ ಥರ ಯಾವುದು ತೊಂದರೆ ಇಲ್ಲದೇ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಸೊ ಅದರಿಂದ ತುಂಬ ಕೇರ್ಫುಲ್ಲಾಗಿ ತೊಂದರೆ ಎಲ್ಲಿದೆಯೋ ಆ ಜಾಗಕ್ಕೆ ಮಾತ್ರ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಅದನ್ನು ನಾವು ಹೇಗೆ ಅಚೀವ್ ಮಾಡ್ತೀವಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೇಡಿಯೇಷನ್ ಕೊಡಬೇಕಾದ್ರೆ ಮಗು ಚೂರೂ ಅಲ್ಲಾಡಬಾರ್ದು. ಸೊ ಇದು ಮಕ್ಕಳನ್ನ ನೀವು ಅಲ್ಲಾಡದೇ ಇರಿ ಅಂತ ಹೇಳೋದು ತುಂಬ ಕಷ್ಟ. ಮಕ್ಕಳು ನ್ಯಾಚುರಲಿ ಹೆದರ್ತಾರೆ, ಅಪ್ಪ ಅಮ್ಮ ಪಕ್ಕದಲ್ಲಿ ಇರೋದಿಲ್ಲ, ಆಚೆ ನಿಂತ್ಕೊಂಡು ನೋಡ್ತಿರ್ತಾರೆ. ಸೊ ಇದೆಲ್ಲ ಮಗುಗೆ ಒಂಥರ ಭಯ ನೀಡುತ್ತೆ. ಸೊ ಅದನ್ನು ನಾವು
ಭಯ ಆಗದೆ ಇರಲಿ ಅಂತ ಫಸ್ಟು ನಾವು ಮಗುನ ಫೆಮಿಲಿಯರೈಸ್ ಮಾಡ್ತೀವಿ. ಸೊ ಫಸ್ಟು ರೂಮನ್ನು ತೋರಿಸ್ತೀವಿ, ಮಾತಾಡ್ತೀವಿ, ಟೈಮ್ ಕೊಡ್ತೀವಿ ಮಗುಗೆ ಅಡ್ಜಸ್ಟ್ ಆಗೋಕ್ಕೆ. ಸ್ವಲ್ಪ ದೊಡ್ಡ ಮಗು ಆದರೆ ಇದನ್ನೆಲ್ಲ ಮಾಡ್ಬೋದು. ತುಂಬ ಚಿಕ್ಕ ಮಗು ಆದರೆ ಅದನ್ನು ನಾವು ಅಲ್ಲಾಡದೆ ಮಲ್ಕೋ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ತುಂಬ ಚಿಕ್ಕ ಮಗು, ಈಗ 6 ತಿಂಗಳು ಮಗುವಿಂದ ಹಿಡಿದು 3-4 ವರ್ಷದವರೆಗೂ ಅವ್ರನ್ನ ನಾವು ಅಲ್ಲಾಡ್ದೇ ಮಲ್ಕೊಂಡು ಹೇಳೋಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ನಾವು ಮದ್ದು ಕೊಟ್ಬಿಟ್ಟು ಅನಸ್ತೀಶಾ ಕೊಟ್ಬಿಟ್ಟು ಮಗುನ ಒಂದು 5 to 10 ಮಿನಿಟ್ಸ್ ನಿದ್ದೆ ಮಾಡೋ ಥರ ಔಷಧಿ ಕೊಡ್ತೀವಿ. ಆ ಅನಸ್ತೀಶಾ ಕೊಟ್ಟಾಗ ಮಗು ಅಲ್ಲಾಡದೇ ಇರುತ್ತೆ, ಆವಾಗ ನಾವು ರೇಡಿಯೇಷನನ್ನು ಕೊಡ್ಬೋದು. ಅದನ್ನು ಕೂಡ ಅನಸ್ತೀಶಾ ಕೊಡೋದು ಕೂಡ ಸೇಫು, ಅದೇನು ಭಯ ಪಡೋ ಅಂಥದ್ದೇನಿಲ್ಲ, ಅದರಿಂದ ತೊಂದರೆ ಏನು ಆಗೋದಿಲ್ಲ. ಸೊ ಈ ರೇಡಿಯೇಷನ್ ಅನ್ನೋದು ನಾವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಲ್ಲ. ಯೂಶ್ವಲಿ ನಾವು 4ರಿಂದ 5 ವಾರ ರೇಡಿಯೇಷನ್ ಕೊಡಬೇಕಾಗತ್ತೆ. ಮಗು ದಿನ ಬಂದು ರೇಡಿಯೇಷನ್ ತೊಗೋಬೇಕಾಗತ್ತೆ. ಯೂಶ್ವಲಿ ವಾರದಲ್ಲಿ 5 ದಿನ ಬಂದು ರೇಡಿಯೇಷನ್ ತೊಗೋಬೇಕಾಗತ್ತೆ. ಸೊ ಈ 4ರಿಂದ 5 ವಾರ ಕೆಲವು ಸಲ ನಾವು ದಿನ ಅನಸ್ತೀಶಾ ಕೊಡಬೇಕಾಗತ್ತೆ. ಅದು ಕೂಡ ಸೇಫು. ಟೆಕ್ನಾಲಜಿ ಇವಾಗ ಮೆಡಿಸಿನ್ಸಲ್ಲೂ ಕೂಡ ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ಸ್ ಆಗಿದೆ. ಸೊ ಕಮ್ಮಿ ಮೆಡಿಸನ್ನಲ್ಲಿ ಮಲಗಿಸ್ಬಿಟ್ಟು ಬೇಗ ರೇಡಿಯೇಷನ್ ಕೊಡ್ಬೋದು. ಸೊ ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಟ್ರೀಟ್ಮೆಂಟು ಬೇಗ ಮುಗಿಯುತ್ತೆ ಮತ್ತು ಮಗು ಅಡ್ಮಿಷನ್ಗೆ ಆಗೋ ಬೇಕಿಲ್ಲ, ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗ್ಬೋದು. ಸೊ ಇದರಲ್ಲಿ ನಾವು ನೀವು ಕೇಳ್ಬೋದು, ಹೇಗೆ ನೀವು ಬರೀ ಕ್ಯಾನ್ಸರ್ ಕಾಯಿಲೆಗೆ ಮಾತ್ರ ರೇಡಿಯೇಷನ್ ಹೋಗುತ್ತೆ, ಬೇರೆ ಎಲ್ಲೂ ಹೋಗ್ದೇ ನೋಡ್ಕೊತೀರಾ ಅಂತ ಕೇಳ್ಬೋದು. ಸೊ ಇದಕ್ಕೆ ನಾವು ಫಸ್ಟು ರೇಡಿಯೇಷನ್ಗೆ ಮುಂಚೆ ಪ್ಲ್ಯಾನಿಂಗ್ ಅಂತ ಮಾಡ್ತೀವಿ. ಅಂದರೆ ಫಸ್ಟು ನಾವು ಒಂದು CT ಸ್ಕ್ಯಾನು ಅಥವಾ MRI ತೊಗೊಳ್ತೀವಿ. ಅದಾದಮೇಲೆ ಆ MRI ಮತ್ತು CT ಸ್ಕ್ಯಾನ್ ಫಿಲಿಮ್ಸ್ ಮೇಲೆ ಕಂಪ್ಯೂಟರ್ ಮೂಲಕ ನಾವು ಪ್ಲ್ಯಾನ್ ಮಾಡ್ತೀವಿ ರೇಡಿಯೇಷನ್ ಯಾವ ಜಾಗಕ್ಕೆ ಹೋಗಬೇಕು. ಈಗ ಬ್ರೈನಲ್ಲಿ ಒಂದು ಗಡ್ಡೆ ಇದೆ, ಅಕ್ಕಪಕ್ಕ ನಿಮಗೆ ಬೇರೆ ಕಡೆ ಎಲ್ಲೂ ಹೋಗ್ದೇ ಆ ಗಡ್ಡೆನ ಮಾತ್ರ ನಾವು ರೇಡಿಯೇಷನ್ ಕೊಡೋ ಥರ ಕಂಪ್ಯೂಟ್ರಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಬೇರೆ ಕಡೆ ಬ್ರೈನಿಗೆ ರೇಡಿಯೇಷನ್ ಹೋಗದೆ ಅವಾಯ್ಡ್ ಮಾಡಿದ್ರೆ ನಾಳೆ ಬ್ರೈನ್ ಗ್ರೋತು, ಇಂಟೆಲಿಜೆನ್ಸು ಇವೆಲ್ಲ ಮೇಂಟೈನ್ ಮಾಡ್ಬೋದು. ಇದೇ ಥರ ಕೆಲವು ಸಲ ನಾನು ಹೇಳಿದೆ ಸಾರ್ಕೋಮಾ ಅಂತ ಕೆಲವು ಕಾಯಿಲೆಗಳಿರುತ್ತೆ. ಅದು ನಿಮಗೆ ಕೈ ಅಥವಾ ಕಾಲಲ್ಲಿ ಗಡ್ಡೆ ಥರ ಕಾಣಿಸ್ಕೋಬೋದು. ಕಾಲು ಅಥವಾ ಕೈಗೆ ರೇಡಿಯೇಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಮೂಳೆ ಬೆಳವಣಿಗೆ ಕಮ್ಮಿ ಆಗ್ಬೋದು. ಸೊ ಅದು ಆಗದೇ ನಾವು ನೋಡ್ಕೋಬೇಕು. ಎಸ್ಪೆಷಲಿ ಕೆಲವು ಸಲ ಗಡ್ಡೆ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಮಂಡಿ ಅಥವಾ ಇಲ್ಲಿ ಎಲ್ಬೋ, ಈ ಥರ ಜಾಯಿಂಟ್ಸ್ ಹತ್ರ ಬಂದಾಗ ನಾವು ರೇಡಿಯೇಷನ್ ಕೊಟ್ಟರೆ ಅದು ಗ್ರೋತನ್ನು ಅಫೆಕ್ಟ್ ಮಾಡ್ಬೋದು. ಸೊ ಆ ಥರ ಆಗದೇ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಮಕ್ಕಳಲ್ಲಿ ಏನು ಅಂದರೆ ಇಮ್ಮಿಡಿಯೇಟ್ ಸೈಡ್ ಎಫೆಕ್ಟ್ಸ್ಗಿಂತ ಲೇಟ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಇವತ್ತು ರೇಡಿಯೇಷನ್ ಕೊಟ್ಟರೆ 1 ವರ್ಷ, 5 ವರ್ಷ, 10 ವರ್ಷ ಆದಮೇಲೂ ಕೂಡ ಏನೂ ತೊಂದರೆ ಆಗದೇ ನೋಡ್ಕೋಬೇಕಾಗತ್ತೆ. ಇದೆಲ್ಲ ಮಾಡಿದ್ರೂ ಕೂಡ ಕೆಲವು ಸಲ ಕೆಲವು ಲೇಟ್ ಸೈಡ್ ಎಫೆಕ್ಟ್ಸ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ಬ್ರೈನ್ ಟ್ಯೂಮರ್ ಕೆಲವು ಸಲ ಬ್ರೈನಲ್ಲಿ ಹಾರ್ಮೋನ್ ಬರೋ ಅಂಥ ಜಾಗ ಇರುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಲ್ಲಿಗೆ ರೇಡಿಯೇಷನ್ ಕೆಲವು ಸಲ ಕೊಡಲೇಬೇಕಾಗಿ ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಮೈಯಿಂದ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು ನಿಂತೋಗುತ್ತೆ. ಇದರಿಂದ ನಿಮಗೆ ಮಕ್ಕಳಿಗೆ ಕೆಲವು ಸೈಡ್ ಎಫೆಕ್ಟ್ಸ್ ಬರ್ಬೋದು. ಅಂದರೆ ಗ್ರೋತ್ ಕಮ್ಮಿ ಇರ್ಬೋದು. ಈಗ ಒಂದು 15 ವರ್ಷದ ಮಗು ಎಷ್ಟು ಹೈಟ್ ಇರಬೇಕೋ ಅಷ್ಟು ಇಲ್ಲದೇ ಸ್ವಲ್ಪ ಕುಳ್ಳಕ್ಕಿರ್ಬೋದು. ಆವಾಗ ಅದನ್ನೆಲ್ಲ ಕೂಡ ನಾವು ಫಾಲೋ ಅಪ್ ಮಾಡಿ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಕೊಟ್ಟು ಎಷ್ಟು ನಾರ್ಮಲ್ ಮಾಡೋಕ್ಕಾಗ್ತೋ ಅಷ್ಟು ಮಾಡ್ತೀವಿ. ಸೊ ಈ ಥರ ಮಕ್ಕಳನ್ನ ರೇಡಿಯೇಷನ್ ಕೊಡಬೇಕಾದ್ರೆ ತುಂಬ ಕೇರ್ ತೊಗೋಬೇಕು, ತುಂಬ ಸೇಫಾಗಿ ನೋಡ್ಕೋಬೇಕು. ಡ್ಯೂರಿಂಗ್ ರೇಡಿಯೇಷನ್ ಏನೂ ಜಾಸ್ತಿ ತೊಂದರೆ ಇರೋದಿಲ್ಲ. ಯೂಶ್ವಲಿ ರೇಡಿಯೇಷನ್ ಟೈಮಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇರೋದಿಲ್ಲ. ಕೆಲವು ಜನಕ್ಕೆ ಮಾತ್ರ ಸ್ವಲ್ಪ ಎಲ್ಲಿ ರೇಡಿಯೇಷನ್ ಕೊಡ್ತೀವೋ ಅಲ್ಲಿ ಚರ್ಮ ಕಪ್ಪಗಾಗ್ಬೋದು. ಇನ್ನು ಕೆಲವು ಜನಕ್ಕೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಈ ಥರ ಬರ್ಬೋದು. ಅದನ್ನೆಲ್ಲ ನಾವು ಮೆಡಿಸಿನ್ಸ್ ಕೊಟ್ಬಿಟ್ಟು ಕಂಟ್ರೋಲಲ್ಲಿ ಇಡ್ತೀವಿ. ಸೊ ಯಾವುದು ನಿಮಗೆ ತುಂಬ ಸೀರಿಯಸ್ ಸೈಡ್ ಎಫೆಕ್ಟ್ ಅಂತ ಆಗೋದಿಲ್ಲ ರೇಡಿಯೇಷನಿಂದ, ಸೇಫಾಗಿ ಕೊಡ್ಬೋದು, ಭಯ ಇಲ್ಲದೇ ತೊಗೋಬೋದು. ಅದೇ ಥರನೂ ಕೂಡ ಕ್ಯಾನ್ಸರ್ ಕ್ಯೂರ್ ಆದಮೇಲೂ ಕೂಡ ಲಾಂಗ್ ಟರ್ಮು ನಾವು ಮಗುಗೆ ಏನೂ ಪ್ರಾಬ್ಲಮ್ ಆಗದೇ ನೋಡ್ಕೋಬೋದು. ಇನ್ನು ಕೆಲವು ಮಕ್ಕಳಿಗೆ ಕೆಳಗಡೆ ಭಾಗದಲ್ಲಿ
ನಿಮಗೆ ಪೆಲ್ವಿಸ್ ಅಂತ ಹೇಳ್ತೀವಿ, ಅಲ್ಲಿ ಕೆಲವು ಸಲ ಕಾಯಿಲೆ ಬರ್ಬೋದು. ಆವಾಗ ರೇಡಿಯೇಷನ್ ಕೊಟ್ಟಾಗ ಈ ಜೆನೈಟಲ್ ಆರ್ಗನ್ಸ್ ಅಂತ ಹೇಳ್ತೀವಿ, ಟೆಸ್ಟಿಸ್ಸು, ಓವರಿ, ಇಲ್ಲಿಗೆಲ್ಲ ರೇಡಿಯೇಷನ್ ಹೆಚ್ಚಿಗೆ ಹೋದರೆ ನಾಳೆ ಮಗು ದೊಡ್ಡ ಆಗಿ ಮದುವೆ ಎಲ್ಲ ಆದಮೇಲೆ ಮಕ್ಕಳಾಗದೇ ಇರ್ಬೋದು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾವು ಕೇರ್ ತೊಗೊಳ್ತೀವಿ. ಅಲ್ಲಿಗೆಲ್ಲ ರೇಡಿಯೇಷನ್ ಹೋಗ್ದೇ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಎಷ್ಟು ಬೇಕೋ ಆ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಕೊಟ್ಟು ಈ ಥರ ಸೈಡ್ ಎಫೆಕ್ಟ್ಸ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಒಂದು ಅಡ್ವಾಂಟೇಜ್ ಏನು ಅಂದರೆ ಯಾವ ಕ್ಯಾನ್ಸರ್ ಕಾಯಿಲೆ ಇರುತ್ತೋ ಅದು ರೇಡಿಯೇಷನ್ಗೆ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ. ಈಗ ಇವಿಂಗ್ ಸಾರ್ಕೋಮಾ ಆಗಲಿ, ರ್ಯಾಬ್ಡೋಮಯೋಸಾರ್ಕೋಮಾ ಆಗಲಿ, ಲಿಂಫೋಮಾ ಆಗಲಿ, ರೇಡಿಯೇಷನ್ ಕೊಟ್ಟಾಗ ಚೆನ್ನಾಗಿ ಕರಗತ್ತೆ. ಸೊ ಕ್ಯೂರ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಎರಡೂ ಕಂಬೈನ್ ಮಾಡಿದಾಗ ಮಗುಗೆ ಕ್ಯೂರ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಲಾಂಗ್ ಲೈಫ್ ಇದ್ದಾಗ ನಿಯರ್ಲಿ ನಾರ್ಮಲ್ ಮಕ್ಕಳ ಥರ ಜೀವನನ ನಡೆಸ್ಬೋದು. ಧನ್ಯವಾದ.